we were seeing that there's a big difference between the way people related to God in the Old Testament and now. ನಾವು ಇಂದಿನ ಕೂಟಗಳಲ್ಲಿ ನೋಡ್ಕೊಳ್ತಾ ಇದ್ವಿ, ಜನರು ಹೇಗೆ ದೇವರ ಜೊತೆ ಸಂಬಂಧ ಇಟ್ಕೊಂಡಿದ್ರು ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಅನ್ನೋದನ್ನ. In the Old Testament, they only knew God as forgiver. ಹಳೆ ಒಡಂಬಡಿಕೆಯಲ್ಲಿ ಅವರು ದೇವರನ್ನ ಕ್ಷಮಿಸುವಾತನು ಅಂತ ಅರ್ಥ ಮಾಡ್ಕೊಂಡಿದ್ರು, not as savior. ರಕ್ಷಕನು ಅಂತ ಅಲ್ಲ. See, many of us say Jesus is our savior. ನಾವು ಬಹಳಷ್ಟು ಜನ ಹೇಳ್ತೀವಿ ಯೇಸು ಸ್ವಾಮಿ ನಮ್ಮ ರಕ್ಷಕನು ಅಂತ. But it's not true. ಆದರೆ ಅದು ಸತ್ಯವಲ್ಲ. Has he saved you from anger? ಅವರು ನಿಮ್ಮನ್ನ ಕೋಪದಿಂದ ರಕ್ಷಿಸಿದಾರಾ? No. ಇಲ್ಲ. Has he saved you from dirty thoughts? ನಿಮ್ಮ ಕೆಟ್ಟ ಯೋಚನೆಗಳಿಂದ ರಕ್ಷಿಸಿದ್ದಾರಾ? No. ಇಲ್ಲ. Has he saved you from bitterness against somebody? ಆತನು ನಿಮ್ಮನ್ನ ಬೇರೆಯವರ ವಿಷಯವಾಗಿ ಕಹಿ ಭಾವನೆಯಿಂದ ರಕ್ಷಿಸಿದ್ದಾರಾ? Has he saved you from getting into debt? ಸಾಲ ಮಾಡೋದ್ರಿಂದ ರಕ್ಷಿಸಿದ್ದಾರಾ? All these things Christians will say, no, no, no. I say, then how do you call him savior? What has he saved you from? ನೀವು ಇದಕ್ಕೆಲ್ಲ ಉತ್ತರ ಇಲ್ಲ 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 ಅಂತ ಹೇಳಿದ್ರೆ ಅವ್ರು ಹೇಗೆ ರಕ್ಷಕರಾಗ್ತಾರೆ? ಯಾವುದರಿಂದ ರಕ್ಷಣೆ ಮಾಡಿದ್ದಾರೆ ನಿಮ್ಮನ್ನ? You say he's forgiven all my sins. ನೀವು ಹೇಳ್ಬೋದು ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾರೆ ಅಂತ. That's right. He's your forgiver. ಅದು ಸರಿ. ಆವಾಗ ಅವರು ನಿಮ್ಮ ಕ್ಷಮಿಸುವಾತನು. We can't call a person savior if he hasn't saved us. ನಾವು ಒಬ್ಬನು ನಿಮ್ಮನ್ನ ರಕ್ಷಿಸಿಲ್ಲ ಅಂದ್ರೆ, ನಮ್ಮನ್ನು ರಕ್ಷಿಸಿಲ್ಲ ಅಂದ್ರೆ ನಾವು ರಕ್ಷಕನು ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. But then people say he's saved us from hell. ಮತ್ತೆ ಜನ ಹೇಳ್ತಾರೆ ನಮ್ಮನ್ನ ನರಕದಿಂದ ರಕ್ಷಿಸಿದ್ದಾನೆ ಅಂತ. But that's in the future. ಅದು ಮುಂದೆ ನಡೆಯುವಂತಹದ್ದು ವಿಷಯ, ಭವಿಷ್ಯದ ವಿಷಯ. We're not going to hell right now. ಇವಾಗ ನಾವು ನರಕಕ್ಕೆ ಹೋಗ್ತಾ ಇಲ್ಲ. So this is what the devil has blinded people's minds to. ಈ ದಿವಸ ಸೈತಾನನು ಬಹಳಷ್ಟು ಜನರನ್ನ ಹೀಗೆ ಮೋಸ ಮಾಡಿದ್ದಾನೆ, ಕುರುಡರನ್ನಾಗಿ ಮಾಡಿದ್ದಾನೆ. I believe that the Lord has raised up CFC churches to proclaim one important truth. ನಾನು ನಂಬ್ತೇನೆ CFC ಸಭೆಗಳನ್ನ ದೇವರು ಎಬ್ಬಿಸಿರೋದಕ್ಕೆ ಮುಖ್ಯ ಕಾರಣ ಒಂದು ಏನಂದ್ರೆ, and that is the first promise in the New Testament. ಅದು ಮುಖ್ಯವಾದ ಮೊದಲ ವಾಗ್ದಾನವಾಗಿದೆ. Do you know what is the first promise in the New Testament? ಹೊಸ ಒಡಂಬಡಿಕೆಯಲ್ಲಿನ ಮೊದಲ ವಾಗ್ದಾನ ಯಾವುದು ಗೊತ್ತಾ? That's very important. Matthew 1:21. ಮತ್ತಾಯ 1:21 ಹೇಳೋ ಹಾಗೆ ಅದು ಬಹಳ ಮುಖ್ಯವಾದ ವಾಗ್ದಾನ. It speaks about Jesus as savior. ಇಲ್ಲಿ ಯೇಸು ಸ್ವಾಮಿಯನ್ನು ರಕ್ಷಕನು ಅಂತ. So whenever you say Jesus is my savior, you're talking about the first promise in the New Testament. ನೀವು ಯಾವಾಗಲಾದರೂ ಯೇಸು ಸ್ವಾಮಿ ನನ್ನ ರಕ್ಷಕನು ಅಂತ ಹೇಳುವಾಗ ನೀವು ಹೊಸ ಒಡಂಬಡಿಕೆಯ ಮೊದಲ ವಾಗ್ದಾನದ ವಿಷಯವಾಗಿ ಹೇಳ್ತಾ ಇದ್ದೀರಾ. Matthew 1:21. ಮತ್ತಾಯ 1:21. You shall call his name Jesus because he will save his people from their sins. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. So there it is clear, he has come not to save us from hell but to save us from our sins. ಇಲ್ಲಿ ಸ್ಪಷ್ಟವಾಗಿದೆ, ಆತನು ಬಂದಿದ್ದು ನಮ್ಮನ್ನ ನರಕದಿಂದ ರಕ್ಷಿಸಲಿಕ್ಕಲ್ಲ, ಪಾಪದಿಂದ ರಕ್ಷಿಸಲಿಕ್ಕೆ ಅಂತ. Saved from hell is not the goal of our life. ನಮ್ಮ ಜೀವಿತದ ಗುರಿ ನರಕದಿಂದ ರಕ್ಷಿಸಲ್ಪಡೋದಲ್ಲ. That is what many Christians have been taught for so many years. ಅದನ್ನ ಬಹಳಷ್ಟು ಕ್ರೈಸ್ತರಿಗೆ ಬೋಧಿಸಲಾಗಿದೆ, ಕಲಿಸಲಾಗಿದೆ. Now I'll tell you the danger of that. ಅದರ ಗಂಭೀರತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. People say, I've asked Jesus to come to my heart, he saved me from hell. ಜನ ಹೇಳ್ತಾರೆ, ನಾನು ಯೇಸು ಸ್ವಾಮಿ ನನ್ನ ಹೃದಯದಲ್ಲಿ ಬರಕ್ಕೆ ಹೇಳಿದ್ದೀನಿ, ಆತನು ಬಂದಿದ್ದಾನೆ ಅಂತ. And they are quite happy. ಅವರು ಸಂತೋಷವಾಗಿದ್ದಾರೆ. And they keep on living in sin. ಮತ್ತೆ ಅವರು ಪಾಪದಲ್ಲಿಯೇ ಜೀವಿಸ್ತಾ ಇರ್ತಾರೆ. And then they go to hell. ನಂತರ ಅವರು ನರಕಕ್ಕೆ ಹೋಗ್ತಾರೆ. What did Jesus save them from? Nothing. ಅವರು ಯೇಸು ಸ್ವಾಮಿ ಯಾವುದರಿಂದ ರಕ್ಷಿಸಿದ್ದಾರೆ? ಯಾವುದರಿಂದನೂ ಇಲ್ಲ. So it's very important to ask ourselves not what Jesus is going to save me at the end of my life or in the future. ನಾವು ಮುಂದೆ ಭವಿಷ್ಯದಲ್ಲಿ ಯೇಸು ಸ್ವಾಮಿ ಯಾವುದರಿಂದ ನಾವು ರಕ್ಷಿಸ್ತಾರೋ ಅದರ ಬಗ್ಗೆ ನೋಡಬಾರ್ದು. What is he saving me from now?
ಈಗ ಯಾವುದರಿಂದ ನನ್ನನ್ನು ರಕ್ಷಿಸ್ತಾ ಇದ್ದಾರೆ ಅನ್ನೋದು If ನೋಡ್ಬೇಕು. he saves me from sin now, then I will definitely be saved from hell in the future. ಇವಾಗ ನಮ್ಮನ್ನ ಪಾಪದಿಂದ ಯೇಸು ಸ್ವಾಮಿ ರಕ್ಷಿಸ್ತಾ ಇದ್ದಾರೆ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಖಂಡಿತವಾಗಿ ನಾನು ನರಕದಿಂದ If I'm not saved from sin now, how do I know I'm going to be saved from hell in the future? ಇವಾಗ ನನ್ನನ್ನ ಪಾಪದಿಂದ ರಕ್ಷಣೆ ಹೊಂದುತ್ತಾ ಇಲ್ಲ ಅಂತ ಅಂದ್ರೆ ಮುಂದೆ ನರಕದಿಂದ ರಕ್ಷಣೆ ಮಾಡ್ತಾರೆ ಭವಿಷ್ಯದಲ್ಲಿ ಅಂತ ಹೇಗೆ ನಂಬ. And why did God put this as the first promise in the New Testament? ಹೊಸ ಒಡಂಬಡಿಕೆಯಲ್ಲಿ ಯಾಕೆ ದೇವರು ಇದನ್ನ ಮೊದಲ ವಾಗ್ದಾನವಾಗಿ ಇಟ್ಟಿದ್ದಾರೆ? Because it was never found in the Old Testament. ಯಾಕಂದ್ರೆ ಹಿಂದಿನ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಅದು ನೋಡ್ಲಿಕ್ಕೆ ಸಿಗೋದಿಲ್ಲ. So it's very important to remember this. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. As soon as Jesus comes in, the first thing it says is he will save his people from their sins. ಯೇಸು ಸ್ವಾಮಿ ಬಂದ ಮೊದಲೇ ಹೇಳುವಂತ ವಾಕ್ಯ ಏನಂದ್ರೆ ಯೇಸು ಸ್ವಾಮಿಯು ಜನರನ್ನ ಪಾಪದಿಂದ ರಕ್ಷಿಸ್ತಾನೆ ಅಂತ. And that is the meaning of his name. ಆತನ ಹೆಸರಿನ ಅರ್ಥವೇ ಇದಾಗಿದೆ. You know, for example, we pray in the name of Jesus. ಒಂದು ಉದಾಹರಣೆಗೆ ನಾವು ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥನೆ ಮಾಡಿ. We all pray in the name of Jesus. ನಾವು ಎಲ್ಲರೂ ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥನೆ ಮಾಡಿ. What is the meaning of that? ಅದರ ಅರ್ಥವೇನು? I'm praying, Father, I'm praying in the name of one who came to save me from my sins. ತಂದೆಯೇ ನನ್ನನ್ನ ಪಾಪದಿಂದ ರಕ್ಷಿಸುವ ಆತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಅಂತ. If you say like that every time, you'll remember, oh, he has come to save me from my sins. ಅದನ್ನ ಪ್ರತಿ ಸಲ ನೀವು ಹೇಳುವಾಗ ನಿಮಗೆ ನೆನಪಾಗುತ್ತೆ, ಓ ಆತನು ನನ್ನನ್ನು ಪಾಪದಿಂದ ರಕ್ಷಿಸಲಿಕ್ಕಾಗಿ ಬಂದಿದ್ದಾನೆ ಅಂತ. Who is the person who does not want you to think of that? ಯಾರು ಆ ಥರ ಯೋಚನೆ ಮಾಡಬಾರ್ದು ಅಂತ ಬಯಸ್ತಾನೆ? That must be the devil. ಅದು ಸೈತಾನನೇ. He doesn't want you to think that the word Jesus means someone who came to save you from your sin. ಆತನು ನೀವು ಅದನ್ನು ನೆನೆಸ್ಕೊಳ್ಬಾರ್ದು, ಯೇಸು ಅಂದರೆ ಪಾಪದಿಂದ ರಕ್ಷಿಸುವ ಆತನು ಅಂತ ನೆನೆಸಬಾರ್ದು ಅನ್ನೋದನ್ನ ಬಯಸ್ತಾನ. So let's keep that in mind. ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ.